ಸ್ವಾಗತ ಹಾಗೂ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ನಿಮ್ಮ ಆಗಮನಕ್ಕಾಗಿ ನಾವು ಮತ್ತೊಮ್ಮೆ ಇಲ್ಲಿ ಸೇರಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ, ಉಬಾರ್ ಕಪ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಮರ್ಜುಕ್ ಬಾಯ್. ಹಾಗೂ ಮತ್ತೊಬ್ಬರು ಈ ಒಂದು ಸಂಸ್ಥೆಯ ಸದಸ್ಯರಾಗಿದ್ದುಕೊಂಡು ಉಬಾರ್ ಸ್ಪೋರ್ಟಿಂಗ್ ಕ್ಲಬ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಹಾಗೂ ಉಬಾರ್ ಡೋನರ್ಸ್ ಹೆಲ್ಪ್ಲೈನ್ನ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಅತ್ಯುತ್ತಮ ಪ್ರೋತ್ಸಾಹಕರಾಗಿರುವಂತಹ ಅರಫಾ ಶಫೀಕ್ ಅವರಿಗೊಮ್ಮೆ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆಯನ್ನು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಶಫೀಕ್ ಬಾಯ್. ಅಧ್ಯಕ್ಷರಾಗಿರುವ ಶಬೀರ್ ಕೆಂಪಿ ಅವರು ಈಗಾಗಲೇ ಸ್ಮರಣಿಕೆಯನ್ನು ಕೂಡ ಹಸ್ತಾಂತರ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 5 ಚೆಂಡುಗಳ ಆಟ ಬಾಕಿ ಇದೆ. 8 ಓಟ ವಿಜಯಕ್ಕಾಗಿ ಬೇಕಾಗಿದೆ. ಪ್ರಥಮ ಚೆಂಡಿಗೆ ವಿಕೆಟ್ ಅನ್ನು ಬಿಟ್ಟುಕೊಡದು ಕೋಟೆ ಫ್ರೆಂಡ್ಸ್, ಕೋಟೆ ನಂದಾವರ ತಂಡ. ಇಲ್ಲಿ ಕಮ್ ಬ್ಯಾಕ್ ಮ್ಯಾಜಿಕ್ ಅನ್ನ ಮಾಡುವಂತ ಆಟಗಾರ ಯಾರು? ಜಮೀರ್ ಅವರ ಜೊತೆಗೂಡಿದ ಅಸ್ಬಕ್ ಹಾಡುವ ತುದಿಯಲ್ಲಿದ್ದಾರೆ. ಬಲಿಷ್ಠ 2 ಆಟಗಾರ ಒಂದು ಕಡೆಯಲ್ಲಾದರೆ 5 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 8 ಬೇಕಾಗಿದೆ. ಯಾರಿಗೆ ಪಂದ್ಯದ ವಿಜಯದ ನಂಟು ತುಂಬಿ ತುಳುಕುತ್ತಿದ್ದ ಜನಸಾಗರಕ್ಕೆ ಸಾಕ್ಷಿಯಾಗುತ್ತಿದೆ ಉಬಾರ್ ಕಪ್. ಉಪ್ಪಿನಂಗಡಿಯ ಪರಿಸರದಲ್ಲಿ ದ್ವಿತೀಯ ಬಾರಿಗೆ ಅದ್ದೂರಿಯ ಕ್ರಿಕೆಟ್ ಕೂಟ ಒಂದು ಕಡೆ ಸಾಗಿ ಬರುತ್ತಿದ್ದಾರೆ. ಪಂದ್ಯ ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. ನಿಜಾರ್ ಅವರೇ ಪಿಕ್ಚರ್ ಅಬಿಬಿ ಬಾಕಿಯೇ ಪಂದ್ಯ ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. ಅವಕಾಶ 2 ತಂಡಕ್ಕೂಗಳಿದೆ. 5 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 8 ಓಟದ ಅವಶ್ಯಕತೆ ಇದೆ. ಜಮಾನ್ ಬಾಯ್ಸ್ ಪ್ರೇಕ್ಷಕರ ಎದೆ ಬಡಿತ ಹೆಚ್ಚಿಸ್ತಾ ಇದೆ. ಪಂದ್ಯ ರೋಚಕ ಸ್ಥಿತಿಯಲ್ಲಿ ಸಾಗಿ ಬರ್ತಾ ಇದೆ. ಎಸ್, ಖಂಡಿತ. What a match, what a moment in the game, what a game in the tournament we are watching here. 5 balls are left, 5 ಚೆಂಡುಗಳು ಬಾಕಿ, 8 ಓಟದ ಅವಶ್ಯಕತೆ. ಯಾರು ಕೂಡ ಮೈದಾನದ ಒಳಭಾಗದಲ್ಲಿ ಪಂದ್ಯಾಟದ ಮಧ್ಯೆ ನೀರನ್ನು ತರಬೇಡಿ ಅನ್ನತಕ್ಕಂಥ ಸೂಚನೆಯನ್ನು ತೀರ್ಪುಗಾರರಿಂದ ರವಾನಿಸ್ತಾ ಇದ್ದಾವೆ. ಇಲ್ಲಿ ಒಂದರ ಬಳಿಕ ಅವಳಿಗೆ ಪ್ರಯತ್ನ, 2ನೇ ಓಟವು ಕೂಡ ಸನ್ನಿಹಿತವಾಗ್ತಾ ಇದೆ. 2 ಅಂಕಗಳ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿ 44-6 ಬೇಕು, 4 ಬಾಕಿ. ಯಾರು ಗೆಲ್ಲುವರು ಯಾರು ಸೋಲುವರು ಕಾದು ನೋಡಬೇಕಾಗಿದೆ. 4 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 6 ಬೇಕಾಗಿದೆ. ಒಂದಾದರೆ ಜಿಂಕೆ ಮರಿ, ಇಲ್ಲವಾದರೆ ಚಿರತೆ ಮರಿಯ ಬಾಯಲ್ಲಿ ಸಿಕ್ಕರೆ ಬೇಟೆ. ಸೋಲನ್ನ ಸವಾಲಾಗಿ ಸ್ವೀಕರಿಸಿ ಸೋಲದೆ ಗೆದ್ದರದು ಮಂದಹಾಸ, ಸೋತು ಗೆದ್ದರ ಇತಿಹಾಸ. ಜಮಾನ್ ಬಾಯ್ಸ್ ಇತಿಹಾಸವನ್ನ ಮಾಡಬಹುದೇ? ಕೋಟೆ ಫ್ರೆಂಡ್ಸ್, ಕೋಟೆ ನಂದಾವರ ತಂಡ ಇತಿಹಾಸವನ್ನ ಮಾಡಬಹುದೇ? ಉಬಾರ್ ಕಪ್ಪಿನ ಅತ್ಯುತ್ತಮ ಪಂದ್ಯ ಕೂಡ ಸಾಗಿ ಬರ್ತದೆ. ನಿಜಾರ್ ಮುಂದುವರಿಸಿ. ಜಮ್ಮಿ ಅವರ ಕಡೆಗೆ ಸೇಬೇಕಾಗಿದೆ ಶನಿಲ್ ಅವರ ಎಸೆತಗಾರಿಕೆಯಿಂದ. ಇಲ್ಲಿ ಮನವಿಯನ್ನು ಸಲ್ಲಿಸಲಾಗಿದೆ. ವೈಡ್ ಅನ್ನತಕ್ಕಂಥ ತೀರ್ಪು ಅಂಡ್ +1, ವೈಡ್ +1, 2 ಅಂಕಗಳ ಸೇರ್ಪಡೆ. ಅಂಡ್ ಇಸ್ ಅ ಟರ್ನಿಂಗ್ ಪಾಯಿಂಟ್, ದಿಸ್ ವುಡ್ ಬಿ ಅ ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚ್. 2 ಅಂಕಗಳ ಸೇರ್ಪಡೆ ಆಗ್ತಾ ಇದೆ ನೋಡಿ. ಬೇಕಾಗಿರತಕ್ಕಂತಹ ಇತರೆ ಅಂಕಗಳು ಬರುವಾಗ 4 ಬಾಕಿ, 4 ಬೇಕು ವಿಜಯಕ್ಕಾಗಿ. 50 ಎನ್ನತಕ್ಕಂಥ ಟಾರ್ಗೆಟ್ ಅನ್ನು ಕೊಟ್ಟಿದ್ರು. ಇದೀಗ 46ಕ್ಕೆ ಬಂದು ತಲುಪಿದೆ ಕೋಟೆ ಫ್ರೆಂಡ್ಸ್ ನಂದಾವರ ತಂಡ. ಉಳಿದ 4 ಚೆಂಡುಗಳಲ್ಲಿ ಬೇಕಾಗಿರುವಂತದ್ದು 4 ಓಟಗಳು. 4 balls are left, 4 required for the victory. Here we go, the third delivery of last over. ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರತಕ್ಕಂಥ ದಾಂಡಿಗ ಅಶ್ಫಾಕ್ ಅವರ ಕಡೆಗೆ ದಂಡಿಸಿದ್ರು. ಗುಟ್ಟಪಾಲಕ ಹಿಂಭಾಗದಲ್ಲಿ ಚೆಂಡು, ಥರ್ಡ್ ಮ್ಯಾನ್ ವಿಭಾಗದಲ್ಲಿ ನಕ್ಷತ್ರ ಪಾಲಕ ಚೆಂಡನ್ನು ತಡೆ ಹಿಡಿಯುತ್ತಾ ಇದ್ದಾರೆ. 3 ಚೆಂಡುಗಳ ಆಟ ಬಾಕಿ ಇದೆ. 3 ಓಟ ವಿಜಯಕ್ಕಾಗಿ ಬೇಕಾಗಿದೆ. 3 ಚೆಂಡುಗಳ ಮುಂದೆ 1 ಓಟವನ್ನ ನಿಲ್ಲಿಸಿದಂತಹ ಕ್ರಿಕೆಟ್. ಈ 3 ಚೆಂಡುಗಳ ಮುಂದೆ 3 ಓಟವನ್ನ ಜಮಾನ್ ಬಾಯ್ಸ್ ಕಲ್ಲಡಕ ತಂಡ ನಿಲ್ಲಿಸಬಹುದೇ? ಈ ಚೆಂಡು ಒಂದು ವೇಳೆ ಚುಕ್ಕಿಯಾಗಿಸಿದ್ದಾದಲ್ಲಿ ಪಂದ್ಯದ ಚಿತ್ರಣವನ್ನ ಬದಲಾಯಿಸಬಹುದು. ಟೈಮ್ ಔಟ್. ಓರ್ವ ಕ್ಷೇತ್ರ ಪಾಲಕ ಒಳಭಾಗದ ವೃತ್ತಕ್ಕೆ ಬರಲೇಬೇಕಾಗಿದೆ. ಈ ಸಂದರ್ಭದಲ್ಲಿ ಮಾಡಿಕೊಂಡಂತ ತಪ್ಪು ಸಮಯ ಪ್ರಜ್ಞೆಯನ್ನ ಅರಿತುಕೊಂಡು ಆಡಬೇಕಾಗಿದೆ. ಪ್ರತಿ ಇನ್ನಿಂಗ್ಸ್ ನಲ್ಲಿ ಓರ್ವ ಕ್ಷೇತ್ರ ಪಾಲಕ ಒಳಭಾಗದ ವೃತ್ತಕ್ಕೆ ಬರಲೇಬೇಕಾಗಿದೆ. 3 ಚೆಂಡುಗಳು ಬಾಕಿ, 3 ಚೆಂಡುಗಳ ಮುಂದೆ 3 ಓಟದ ಅವಶ್ಯಕತೆ. 3 ಚೆಂಡುಗಳ ಮುಂದೆ 3 ಓಟದ ಅವಶ್ಯಕತೆ. ಪಂದ್ಯ ಸಮಬಲಗೊಂಡಿದ್ದಾದಲ್ಲಿ ಸೂಪರ್ ಓವರ್ ಪಂದ್ಯವನ್ನು ಆಡಿಸಲಾಗುವುದು. 2 ತಂಡದ ಗಮನಕ್ಕೆ. ಎಸೆತಗಾರಿಕೆ ಭಾಗದಲ್ಲಿ ಓರ್ವ ಅತ್ಯುತ್ತಮ ದಾಳಿಗಾರ ಶನಿಲ್, ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ. ನಿಸಾರ್ ಅವರೇ ಪಂದ್ಯದ ಬಗ್ಗೆ ಹೇಳುವುದಾದರೆ ಈ ಚೆಂಡು ಪಂದ್ಯದ ಚಿತ್ರಣವನ್ನು ಬದಲಾಯಿಸಬಹುದೇ? ಈ ದಾಳಿಗಾರ ಒಂದು ವೇಳೆ ಈ ಚೆಂಡನ್ನು ಚುಕ್ಕಿಯಾಗಿ ಪರಿಣಮಿಸಿದ್ದಾದಲ್ಲಿ ಪಂದ್ಯ ಮತ್ತೆ ರೋಚಕ ಹಂತಕ್ಕೆ ಸಾಕ್ಷಿಯಾಗಬಹುದು. 3ಕ್ಕೆ ಬೇಕಾಗಿದೆ 3. 3ರ ಮುಂದೆ ಬೇಕಾಗಿದೆ 3. ಎಸೆಯುವ ಈ 4ನೆಯ ಚೆಂಡು, ಎಸೆಯುವ 5ನೆಯ ಚೆಂಡು ಪಂದ್ಯದ ಫಲಿತಾಂಶದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿಕೊಳ್ಳಲಿಕ್ಕಿದೆ. ರಕ್ಷಣಾತ್ಮಕ ಹೊಡೆತ ಇದು. ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಚೆಂಡು, 1 ಅಂಕದ ಪೂರೈಕೆಯೊಂದಿಗೆ 2 ಚೆಂಡು ಬಾಕಿ ಇದೆ ಮಜೀದ್ ಅವರೇ. 2 ಬೇಕಾಗಿದೆ ವಿಜಯಕ್ಕಾಗಿ. ಎಸೆಯುವ ಚುಕ್ಕಿ ಚೆಂಡು, ಮಾಡುವ ಒಂಟಿ ಓಟಗಳು ಎಲ್ಲವೂ ಕೂಡ ಪಂದ್ಯದ ಫಲಿತಾಂಶದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿಕೊಳ್ಳಲಿಕ್ಕಿದೆ. ಖಂಡಿತವಾಗಿಯೂ ಪ್ರೇಕ್ಷಕರ ಎದೆ ಬಡಿತ ಹೆಚ್ಚಿಸ್ತಾ ಇದೆ. ಪ್ರತಿಯೊಂದು ಚೆಂಡುಗಳನ್ನು ಗಮನಿಸಿಕೊಂಡು ಆಟವನ್ನು ತೋರ್ಪಡಿಸಲೇಬೇಕಾಗಿದೆ. ತಾಂಡು
ದಾಂಡುಗಾರ ಇಲ್ಲಿ ತಪ್ಪನ್ನ ಮಾಡಿ ದಾಂಡುಗಾರಿಕೆ ಸಮಯ ಸಂದರ್ಭವನ್ನು ಅರಿತುಕೊಂಡು ದಾಂಡುಗಾರಿಕೆ ನಿಭಾಯಿಸಿದ್ದಾದಲ್ಲಿ ಕೋಟೆ ಫ್ರೆಂಡ್ಸ್ ಕೋಟೆ ತಂಡ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಬಹುದು. ಜಮಾನ್ ಬಾಯ್ಸ್ ಕಲ್ಲಡ್ಕ ತಂಡ ಮ್ಯಾಜಿಕ್ ಅನ್ನ ಮಾಡಬೇಕಿದ್ರೆ ಈ ಚೆಂಡು ಒಂದು ವೇಳೆ ಚುಕ್ಕಿ ಆಗಿಸಿದಾದಲ್ಲಿ ಪಂದ್ಯ ಮತ್ತೆ ರೋಚಕ ಹಂತಕ್ಕೆ ಸಾಕ್ಷಿಯಾಗಬಹುದು. 5ನೇ ಚೆಂಡು ಶ್ರೇಷ್ಠ ಮಟ್ಟ ದಾಳಿಗಾರಿಕೆ ವಿಕೆಟ್ಗಳ ಮಧ್ಯೆ ಓ ಅತ್ಯುತ್ತಮ ರೀತಿಯ ಓಟವಿದು. 1 ಓಟಗಳ ಸೇರ್ಪಡೆಯೊಂದಿಗೆ ಪಂದ್ಯ ಸಮಬಲಗೊಂಡಿದೆ. 1 ಚೆಂಡು ಬಾಕಿ ಇದೆ, 1 ಬೇಕಾಗಿದೆ. ಪಂದ್ಯ ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. 1ರ ಮುಂದೆ 1 ಓಟದ ಅವಶ್ಯಕತೆ ಇದೆ. ಬೈಸ್ ಮುಖೇನವಾಗಿ ಅಂಕದ ಸೇರ್ಪಡೆ ಆಗ್ತಾ ಇದೆ. ಎದ್ದು ಬಿದ್ದು ಓಡಾಟ ತಂಡ ಗೆದ್ದುಕೊಳ್ಳಬೇಕಾದ ಎಲ್ಲಾ ಪರಿಶ್ರಮವನ್ನ ಇಲ್ಲಿ ಪಡ್ತಾ ಇದ್ದಾರೆ. ಕಮಿಟ್ಮೆಂಟ್ ಟು ದ ಟೀಮ್. ಖಂಡಿತವಾಗಿ ಕೂಡ ತಂಡ ಗೆದ್ದುಕೊಳ್ಳಬೇಕಾಗಿದ್ರೆ ಎಲ್ಲಾ ರೀತಿಯ ಎಫರ್ಟ್ ಅನ್ನ ಇಲ್ಲಿ ಕೂಡಿಟ್ಟುಕೊಂಡು ಮಾಡ್ತಾ ಇದ್ದಾರೆ ತಂಡದ ಆಟಗಾರರು. ಪ್ರಸ್ತುತ 1 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 1 ಓಟದ ಅವಶ್ಯಕತೆ ಇದೆ. ಕ್ರೀಡಾಭಿಮಾನಿಗಳ ಎದೆ ಬಡಿತ ಒಂದು ಕಡೆಯಲ್ಲಾದರೆ ಜಮಾನ್ ಬಾಯ್ಸ್ ತಂಡ ಸಜ್ಜಾಗುತ್ತಿದೆ. ಈ ಚೆಂಡು ಚುಕ್ಕಿಯಾಗಿಸಿದಾದಲ್ಲಿ ಪಂದ್ಯದ ಸೂಪರ್ ಓವರ್ ಆಗಬಹುದು. ಕೊನೆಯ ಚೆಂಡು ಚಾಲ್ತಿಯಲ್ಲಿ ತೀರ್ಪುಗಾರಿಕೆಯನ್ನು ಬಿಟ್ಟು ತನ್ನದೇ ಆದ ಶೈಲಿ ಓರ್ವ ಅತ್ಯುತ್ತಮ ದಾಳಿಗಾರ. ಇದು 100 ರನ್ ಟಿಕೆಟ್. ಓವರಿನ ಕೊನೆಯ ಚೆಂಡು 1ಕ್ಕೆ 1 ಬೇಕು. ವಿಕೆಟುಗಳ ಮಧ್ಯೆ ಹೋ ಇದರೊಂದಿಗೆ ಪಂದ್ಯವನ್ನ ಗೆದ್ದುಕೊಳ್ಳುತ್ತದೆ ಕೋಟೆ ಫ್ರೆಂಡ್ಸ್ ಕೋಟೆ ನಂದಾವರ ತಂಡ. And what a match, what a way to finish the match. ಖಂಡಿತವಾಗಿ ಕೂಡ ಕೋಟೆ ಫ್ರೆಂಡ್ಸ್ ನಂದಾವರ ತಂಡ ಪಂದ್ಯಾಟವನ್ನು ಗೆದ್ದುಕೊಳ್ಳುತ್ತಾ ಇದೆ. ಕೊನೆಯ ಚೆಂಡಿನವರೆಗೆ ಕಂಡು ಬಂದಂತಹ ಪಂದ್ಯಾಟ ಇಲ್ಲಿಗೆ ನಂದಿ ಹಾಡುತ್ತಾ ಇದೆ. 2ರ ಮುಂದೆ 2, 1ರ ಮುಂದೆ 1 ಎನ್ನತಕ್ಕಂಥ ಈಕ್ವೇಶನ್ ಒಂದಿಗೆ ಮುಕ್ತಾಯ ಕಂಡುಕೊಂಡಂತಹ ಈ ಪಂದ್ಯಾಟವನ್ನ ನೋಡುಗರು ಎಲ್ಲರೂ ಕೂಡ ಮನಸಾರೆ ಇಷ್ಟಪಟ್ಟರು. ಖಂಡಿತವಾಗಿಯೂ ಕೂಡ ಈ ಸೋತಂತ ತಂಡ ನೀವು ಸೋಲಲಿಲ್ಲ, ನಮ್ಮ ಮನವನ್ನ ಗೆದ್ದಿದ್ದೀರ, ಕಾರಣ ಅತ್ಯುತ್ತಮ ಪಂದ್ಯಾಟವನ್ನು ಆಡಿದ್ದೀರಾ. ಧನ್ಯವಾದಗಳನ್ನು ಸಲ್ಲಿಸುತ್ತಾ ಗೆದ್ದಂತ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನೇರವಾಗಿ ಮುಂದಿನ ಪಂದ್ಯಾಟಕ್ಕೆ ಸಾಗ್ತಾ ಇದ್ದಾವೆ. ಖಂಡಿತವಾಗಿಯೂ ಜಮಾನ್ ಬಾಯ್ಸ್ ಕಲ್ಲಡ್ಕ ತಂಡ ಈ ಪಂದ್ಯವನ್ನ ಸೋತಿರಬಹುದು. ಆದರೆ ಬಂದಿರುವ ಪ್ರತಿಯೊಬ್ಬ ಪ್ರೇಕ್ಷಕರ ಮನವನ್ನ ಗೆದ್ದಿದ್ದೀರಾ. ಮಗದೊಮ್ಮೆ ತಂಡವನ್ನು ಮತ್ತೆ ಮೇಳುಕೊಳ್ತಾ ನೇರವಾಗಿ ಮುಂದಿನ ಪಂದ್ಯಕ್ಕೆ ಬರ್ತಾ ಇದ್ದಾವೆ. ವೀಕ್ಷಕ ಅಭಿನಯ ಕೊಠಡಿಯಲ್ಲಿ ಆತ್ಮೀಯ ಸಮಿತರು, ಜಿಲ್ಲೆ ಕಂಡಂತಹ ಹೆಸರಾಂತ ವೀಕ್ಷಕರು, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬಿಸಿ ಇರತಕ್ಕಂಥ ವೀಕ್ಷಕರಾಗಿರ್ತಕ್ಕಂಥ